ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರೂಜಿ ಯೂಟ್ಯೂಬ್ ಚಾನಲ್. KA ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಚಿತ್ರದುರ್ಗ ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಆಗಿದೆ. 18th 19th ನಡೀತಿರುವ CET ಎಕ್ಸಾಮಿನೇಷನ್ ಚಿತ್ರದುರ್ಗದಲ್ಲಿ SLV PU ಕಾಲೇಜ್ ನಿಯರ್ ಚಳ್ಳಕೆರೆ ಟೋಲ್ಗೇಟ್ ಚಿತ್ರದುರ್ಗ ನ್ಯಾಷನಲ್ ಹೈವೇ 48 ಪರೀಕ್ಷೆ ನಿಗದಿಪಡಿಸಲಾಗಿತ್ತು. ಅನಿವಾರ್ಯ ಕಾರ್ಯಗಳಿಂದ ಸದರಿ ಕೇಂದ್ರದಲ್ಲಿ ಪರೀಕ್ಷೆಯನ್ನು ನಡೆಸಲು ಸಾಧ್ಯವಿಲ್ಲದ್ದರಿಂದ ಈ ಕೆಳಗಿನ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ನಡೆಸಲಾಗುವುದು. ಈಗ ಹೊಸ ಕಾಲೇಜ್ ಯಾವುದಂದರೆ ಮಹೇಶ್ PU ಕಾಲೇಜ್, ಬಸವೇಶ್ವರ ಟಾಕೀಸ್ ರೋಡ್ ನಿಯರ್ KSFC ಚಿತ್ರದುರ್ಗ. ಅಭ್ಯರ್ಥಿಗಳು ಮೇಲ್ಕಂಡ ಪರೀಕ್ಷಾ ಕೇಂದ್ರದ ಬದಲಾವಣೆಯನ್ನು ಗಮನಿಸಿ ಪ್ರವೇಶ ಪತ್ರವನ್ನು ಪುನಃ ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗಲು ಸೂಚಿಸಿದೆ. ಇನ್ನು 10 ಡೇಸ್ ಇರುವಾಗ ಈ ಥರ ಅಪ್ಡೇಟ್ಗಳನ್ನು, ಈ ಥರ ಎಕ್ಸಾಮಿನೇಷನ್ ಸೆಂಟರ್ಗಳನ್ನು ಚೇಂಜ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗುತ್ತೆ. ಬಟ್ ಇದನ್ನು ಗಮನದಲ್ಲಿರಿಸ್ಕೊಂಡು ಮತ್ತೆ ನಿಮ್ಮ ಆಲ್ ಟಿಕೆಟನ್ನು ರೀಡೌನ್ಲೋಡ್ ಮಾಡ್ಕೊಳ್ಳಿ. ಏನಕ್ಕಂದರೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟ್ರು SLV PU ಕಾಲೇಜ್ ಅಂತ ತೋರಿಸ್ತಾ ಇರುತ್ತೆ. ಮತ್ತು ರೀಡೌನ್ಲೋಡ್ ಮಾಡ್ಕೊಂಡಾಗ ಅದು ಮಹೇಶ್ PU ಕಾಲೇಜಾಗಿ ಚೇಂಜ್ ಆಗುತ್ತೆ. ಸೊ ಅದೇ SLV PU ಕಾಲೇಜ್ ನಿಯರ್ ಚಳ್ಳಕೆರೆ ಟೋಲ್ಗೇಟ್ ಹ್ಯಾಸ್ ಬೀನ್ ಚೇಂಜ್ ಟು ಮಹೇಶ್ PU ಕಾಲೇಜ್, ಬಸವೇಶ್ವರ ಟಾಕೀಸ್ ರೋಡ್. Candidates are informed to please take note of the change of the examination center, re-download the hall ticket and attend the exam. ಸೊ ಎಲ್ಲರೂ ಇದನ್ನು ತಲೆಯಲ್ಲಿ ಇಟ್ಕೊಂಡು, ಚಿತ್ರದುರ್ಗ ಸ್ಟೂಡೆಂಟ್ಸ್ ಪ್ಲೀಸ್ ಡೌನ್ಲೋಡ್ ಯುವರ್ ಹಾಲ್ ಟಿಕೆಟ್ ಆ್ಯಂಡ್ ನೆನಪಲ್ಲಿ ಇಟ್ಕೊಳ್ಳಿ, ನೋಡ್ಕೊಳ್ಳಿ ಆ ಕಾಲೇಜ್ ಇಲ್ಲಿದೆ ಅಂತೇಳಿ. ನಿಮಗೆ ಎಷ್ಟು ಟೈಮ್ಗೆ ರೀಚ್ ಆಗೋಕ್ಕಾಗುತ್ತೆ ಎಲ್ಲ ಮೊದಲೇ ನೋಡಿಟ್ಕೊಳ್ಳಿ. ಏನಕ್ಕಂದರೆ ಲಾಸ್ಟ್ ಮೂಮೆಂಟಲ್ಲಿ ತೊಂದರೆ ಆಗಬಾರ್ದು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಕನ್ನಡ ಗುರೂಜಿ ಯೂಟ್ಯೂಬ್ ಚಾನಲ್.